ನಮ್ಮ ಭರತ ಭೂಮಿ ಎಷ್ಟೋ ಸುಂದರ ದೇವಾಲಯಗಳನ್ನು ಹೊಂದಿರುವ ನಾಡು. ಇಲ್ಲಿ ಕಲ್ಲಿಂದ ಕೆತ್ತಿದ ವಿಭಿನ್ನ ಶಿಲಾ ಕೆತ್ತನೆಗಳಿರುವ ಕೌತುಕ ಕಥೆಗಳನ್ನು ಹೊಂದಿರುವ ದೇವಾಲಯದ ಸಾಲಿನಲ್ಲೇ ಸೇರುವುದು ಕಾಸರಗೋಡಿನ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಕಥೆಯನ್ನು ತಿಳಿಸೋಕೆ ನಾನಿವಾಗ ಬಂದಿದ್ದೇನೆ. ಈ ದೇವಸ್ಥಾನವು ದಕ್ಷಿಣ ಭಾರತದ ಕೇರಳದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಕುಂಬ್ಳೆಪಟ್ಟಣದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿ ಇರುವ ಅನಂತಪುರ ಗ್ರಾಮದ ಸರೋವರದ ಮಧ್ಯದಲ್ಲಿರುವ ಒಂದು ಹಿಂದೂ ದೇವಸ್ಥಾನವಾಗಿದೆ. ಇದು ಕೇರಳದ ಏಕೈಕ ಹಿಂದೂ ಸರೋವರದ ದೇವಸ್ಥಾನವಾಗಿದ್ದು, ಕೆಲವು ಪುರಾಣಗಳು ಹೇಳುವ ಪ್ರಕಾರ ತಿರುವನಂತಪುರಂನ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಮೂಲ ಸ್ಥಾನ ಇದು ಎಂದು ನಂಬಲಾಗಿದೆ. ಇದು ಅನಂತ ಪದ್ಮನಾಭ ನೆಲೆಸಿದ ಮೂಲ ಸ್ಥಳವಾಗಿದೆ ಎಂದು ದಂತಕಥೆಯಿಂದ ತಿಳಿದುಕೊಳ್ಳಬಹುದು. ಹಾಗೂ ಸರೋವರದ ಬಲಮೂಲೆಯಲ್ಲಿರುವ ಗುಹೆ ಸ್ಥಳ ಪುರಾಣದ ಪ್ರಕಾರ ಅನಂತ ಪದ್ಮನಾಭ ದೇವರು ತಿರುವನಂತಪುರಕ್ಕೆ ಹೋಗಲು ಗುಹೆಯನ್ನು ಆರಿಸಿದ್ದರು ಎಂದು ತಿಳಿಯಬಹುದು. ಸ್ಥಳ ಪುರಾಣಗಳು ಹೇಳೋದೇನೆಂದ್ರೆ, ಈ ಸ್ಥಳದಲ್ಲಿ ಬಿಲೋಮಂಗಲ ಎಂಬ ಋಷಿಯು ಪೂಜಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ವಾಸವಿರುತ್ತಾರೆ. ಇವರ ನಿಷ್ಠೆ ಹಾಗೂ ಭಕ್ತಿಗೆ ಮೆಚ್ಚಿದ ನಾರಾಯಣ ದೇವರು ಒಂದು ಮುಗ್ಧ ಬಾಲಕನ ವೇಷದಲ್ಲಿ ಹಾದು ಹೋಗುತ್ತಾರೆ. ಆ ಬಾಲಕನನ್ನು ಕಂಡು ಪ್ರಸನ್ನನಾದ ಋಷಿಯು ಆತನು ಯಾರೆಂದು ವಿಚಾರಿಸುತ್ತಾರೆ. ಆ ಬಾಲಕನು ತನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಮನೆಯೇ ಇಲ್ಲ ಎಂದು ಉತ್ತರಿಸುತ್ತಾನೆ. ಋಷಿಗಳು ಆ ಬಾಲಕನ ಬಗ್ಗೆ ಕರುಣೆ ತೋರಿ ಅವನನ್ನು ಅಲ್ಲಿಯೇ ಇರಲು ಹೇಳುತ್ತಾರೆ. ಆದರೆ ಆ ಬಾಲಕನು ಷರತ್ತೊಂದನ್ನು ವಿಧಿಸುತ್ತಾನೆ. ಅದೇನೆಂದರೆ, ಅವನಿಗೆ ಯಾವಾಗ ಆ ಸ್ಥಳದಲ್ಲಿ ಅವಮಾನವಾದುದೆಯೋ ಆವಾಗ ಆ ಸ್ಥಳವನ್ನು ಅಲ್ಲಿಂದ ಹೊರಡುತ್ತೇನೆ ಎಂದು ಷರತ್ತನ್ನು ವಿಧಿಸುತ್ತಾನೆ. ಹಾಗೆ ಸಮಯ ಕಳೆದ ನಂತರ ಆತನು ಪೂಜಾ ಕಾರ್ಯದಲ್ಲಿ ಸಹಾಯ ಮಾಡುತ್ತಾ ಅಲ್ಲಿಯೇ ಉಳಿಯುತ್ತಾನೆ. ಕೆಲವು ದಿನಗಳ ನಂತರ ಬಾಲಕನ ಬಾಲ್ಯದ ಪ್ರತಿಷ್ಠೆಗಳು ಪ್ರಾರಂಭಿಸುತ್ತಾನೆ. ಇದನ್ನು ಸಹಿಸಿದ ಋಷಿಯು ಕೋಪಗೊಂಡು ಬೈಯುತ್ತಾರೆ. ಇದರಿಂದ ಅವಮಾನಿತನಾದ ಹುಡುಗ ದೇವಾಲಯದ ಸರೋವರದ ಬಳಿ ಇರುವ ಗುಹೆಯಲ್ಲಿ ಅದೃಶ್ಯನಾಗುತ್ತಾನೆ. ಅನಂತರ ಋಷಿಗರಿಗೆ ಈ ಬಾಲಕನು ಸಾಮಾನ್ಯನಲ್ಲ, ಅದು ತಾನು ಪೂಜಿಸುವ ಮಹಾವಿಷ್ಣುವೇ ಇರಬೇಕು ಎಂದು ತಿಳಿದು ಬಾಲಕನಿಗೆ ಬೈದಿದ್ದಕ್ಕೆ ಪಶ್ಚಾತ್ತಾಪಗೊಳ್ಳುತ್ತಾರೆ. ನಂತರ ಬಾಲಕನನ್ನು ಅರಸುತ್ತಾ ಈ ಗುಹೆಯಲ್ಲಿ ಸಾಗುತ್ತಾ ಅನಂತನ ಕಾಡು ಎಂಬಲ್ಲಿಗೆ ತಲುಪುತ್ತಾರೆ. ಅದುವೇ ಇಂದಿನ ತಿರುವನಂತಪುರ. ಇಲ್ಲಿ ಋಷಿಗಳಿಗೆ ಆ ಬಾಲಕನು ಕಾಡಿಸಿಕೊಂಡು ಒಂದು ಮರದ ಪೊಟರೆಯೊಳಗೆ ಅದೃಶ್ಯನಾಗುತ್ತಾನೆ. ಆಗ ಋಷಿಗಳು ಪೊಟರೆಯನ್ನು ಹುಡುಕಿದಾಗ ಶೇಷನಾಗನ ಮೇಲೆ ಮಲಗಿರುವ ಅನಂತ ಪದ್ಮನಾಭ ಸ್ವಾಮಿಯ ವಿಗ್ರಹ ದೊರೆಯುತ್ತದೆ. ಈ ವಿಗ್ರಹವನ್ನು ತಿರುವನಂತಪುರದಲ್ಲೇ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಾ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತದೆ. ಮಹಾವಿಷ್ಣುವು ಬಾಲಕನ ರೂಪದಲ್ಲಿ ಋಷಿಗಳಿಗೆ ದರ್ಶನ ಕೊಟ್ಟ ಈ ಜಾಗವೇ ಅನಂತಪುರ. ಇದುವೇ ತಿರುವನಂತಪುರ ಅನಂತ ಪದ್ಮನಾಭ ಸ್ವಾಮಿಯ ಮೂಲಸ್ಥಾನ. ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಆನೆ ಅಥವಾ ಗೋವುಗಳನ್ನು ಕಾಣಬಹುದು. ಆದರೆ ಇಲ್ಲಿ ಸಸ್ಯಾಹಾರಿ ಮೊಸಳೆಯನ್ನು ಸರೋವರದಲ್ಲಿ ಕಾಣಬಹುದು. ಮೊಸಳೆಯು ಸರೋವರದ ಕೆಳಗೆ ಇರುವ ಗುಹೆಯನ್ನು ಕಾವಲು ಕಾಯುತ್ತಿದೆಯಂತೆ. ಇಲ್ಲಿ ಮುಂಚೆ ಬಬಿಯಾ ಎಂಬ ಮೊಸಳೆಯು ಸರೋವರದಲ್ಲಿ 75 ವರ್ಷಗಳ ಕಾಲ ವಾಸವಿತ್ತು. ಅದು ಕಾಲವಾದ ಕೆಲವೇ ದಿನದಲ್ಲಿ ಮತ್ತೊಂದು ಪುಟ್ಟ ಮೊಸಳೆಯು ಸರೋವರದಲ್ಲಿ ಕಂಡಿದೆ. ಇದು ಇಲ್ಲಿನ ಮತ್ತೊಂದು ಅಚ್ಚರಿ. ಮೊಸಳೆಗೆ ಪ್ರತಿದಿನ ಮಹಾಪೂಜೆಯ ನಂತರ ನೈವೇದ್ಯವಾಗಿ ಅಕ್ಕಿ ಮತ್ತು ಬೆಲ್ಲದ ಅಂಬಲಿಯನ್ನು ನೀಡುತ್ತಾರೆ. ಇದು ಇಲ್ಲಿನ ಮತ್ತೊಂದು ವಿಶೇಷತೆ. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬನು ಈ ಕೆರೆಯಲ್ಲಿದ್ದ ಮೊಸಳೆಯನ್ನು ಗುಂಡು ಹಾರಿಸಿಕೊಂಡಿದ್ದರು. ಆದರೆ ಕೆಲವೇ ದಿನಗಳಲ್ಲಿ ಬ್ರಿಟಿಷ್ ಅಧಿಕಾರಿಗೆ ಸರ್ಪವೊಂದು ಕಚ್ಚಿ ಅವರು ಸಾವನ್ನಪ್ಪುತ್ತಾರೆ. ಕೆಲವೇ ದಿನಗಳ ನಂತರ ಸರೋವರದಲ್ಲಿ ಮತ್ತೊಂದು ಮೊಸಳೆಯು ಕಂಡಿತ್ತು ಎಂಬ ಇತಿಹಾಸವೂ ಇದೆ. ಹೀಗೆ ಈ ಸರೋವರದಲ್ಲಿ ಒಂದು ಮೊಸಳೆಯು ಕಾಲವಾದ ನಂತರ ಮತ್ತೊಂದು ಮೊಸಳೆಯು ಕಾಣುವುದು ಇಲ್ಲಿನ ಮತ್ತೊಂದು ಅಚ್ಚರಿಯ ವಿಷಯ. ಈ ದೇವಾಲಯ 307 ಅಡಿ ಎತ್ತರದ ಪ್ರಭಾವಶಾಲಿ ಸರೋವರದ ಮಧ್ಯದಲ್ಲಿ ನಿರ್ಮಿಸಲಾಗಿದೆ. ಕಳು ಶರ್ಕರವೆಂಬ ವಿಶಿಷ್ಟ ಆಯುರ್ವೇದ ವಸ್ತುಗಳನ್ನೊಳಗುವಿದ ಪಾಕದಿಂದ ನಿರ್ಮಿತವಾದ ಭೂದೇವಿ, ಶ್ರೀದೇವಿ ವಿನಯ ಸ್ವರೂಪಗಳಾಗಿ ಮಂಡಿಯೂರಿ ಪರಸ್ಪರ ಕೈ ಮುಗಿದು ಕುರಿತ ತನುಡ ಹನುಮರು, ಕೆಳಭಾಗದಿಂದ ಚಾಮರ ಸೇರವೆಯುವ ರಾಯತನಿಕೆಯರು ಇದು 5 ಹೆಡೆಗಳ ನಾಗರ ಮೇಲೆ ವಿರಾಜಮಾನನಾಗಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಪ್ರಧಾನ ಪ್ರತಿಷ್ಠೆಯು ಗರ್ಭಗೃಹದಲ್ಲಿ ಕಾಣಬಹುದು. ಹಾಗೂ ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣವು ತುಂಬಾ ಪ್ರಶಾಂತತೆಯಿಂದ ಕೂಡಿದೆ. ಹಾಗೆ ಸ್ವಲ್ಪ ಹೊತ್ತು ದೇವಾಲಯದಲ್ಲಿ ಕಾಲ ಕಳೆದು ದೇವರಲ್ಲಿ ಪ್ರಾರ್ಥಿಸಿ ಈ ದೇವಾಲಯದಿಂದ ಹೊರಟೆವು. ಹೀಗೆ ಹಲವಾರು ವೈಶಿಷ್ಟ್ಯತೆ ಹೊಂದಿರುವ ಹಲವು ಐತಿಹಾಸಿಕ ಪುರಾಣ ದೇವಾಲಯಗಳನ್ನು ಭಾರತಾದ್ಯಂತ ಕಾಣಬಹುದು. ಇವೆಲ್ಲವನ್ನು ನಿಮಗೆ ತಿಳಿಸಿ ಹಾಗೂ ತೋರಿಸುವ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಹಾಗೂ ನೀವು ತಿಳಿದಿರುವ ಯಾವುದಾದರೂ ಪುರಾಣ ಐತಿಹಾಸಿಕ ವೈಶಿಷ್ಟ್ಯತೆ ಹೊಂದಿರುವ ದೇವಾಲಯಗಳ ತಿಳಿದಿದ್ದರೆ ಈಗಲೇ ಕಮೆಂಟ್ ಮೂಲಕ ತಿಳಿಸಿ. ಆ ದೇವಾಲಯದ ಮಾಹಿತಿಯನ್ನು ಎಲ್ಲರಿಗೂ ತಿಳಿಸುವ ಪ್ರಯತ್ನವನ್ನು ಮಾಡುತ್ತೇವೆ. ಹಾಗೂ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ತುಂಬಾ ಮುಖ್ಯ.